ಇದ್ದೀರಿ. ಅಂದರೆ ನಮಗೆ ಇವಾಗ ಪ್ರದೀಪ್ ಸರ್ MLA ಆಗಿರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಮ್ಗೆ ತುಂಬ ಅನುಕೂಲ ಮಾಡ್ತಾ ಇದ್ದಾರೆ ಓದೋದಕ್ಕೆ. ಮತ್ತು ಎಕ್ಸಾಮ್ಗೆ ಇವಾಗ ₹1000 ಸ್ಕಾಲರ್ಶಿಪ್ಪು ಕೊಟ್ಟಿದ್ದಾರೆ. ಚೆನ್ನಾಗಿ ಅನುಕೂಲ ಮಾಡ್ತಾ ಇದ್ದಾರೆ. ಯಾಕಂದರೆ ಬಡವ್ರ ಮಕ್ಕಳು ಬರ್ತಾರೆ ಗೌರ್ಮೆಂಟ್ ಸ್ಕೂಲು ಅಂದರೆ ಅವ್ರಿಗೆ ಓದೋಕ್ಕೆ ಬುಕ್ಸ್ ತಗೊಳ್ಳೋಕ್ಕೆ ಏನು ದುಡ್ಡಿರಲ್ಲ. ಅದಕ್ಕೆ ಪ್ರದೀಪ್ ಸರ್ ಸ್ವಲ್ಪ ಅಮೌಂಟ್ ನಮಗೆ ಸ್ಕಾಲರ್ಶಿಪ್ ಥರ ಕೊಟ್ಟಿದ್ದಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಹಂಗೆ ಸ್ವಲ್ಪ ಮುಂದೆ ಬರೋ ಮಕ್ಳಿಗೂ ಸ್ವಲ್ಪ ಅವ್ರಿಗೂ ಸಹಾಯ ಮಾಡಿದ್ರೆ ಅವರು ಚೆನ್ನಾಗಿ ಓದಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಹೆಸರು ತರ್ತಾರೆ ಅಂತ. ನಮ್ಮ ಸ್ಕೂಲ್ ನೇಮು KPS ಮಂಡಿಕಲ್. ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ಜಿಲ್ಲೆಗೆ ತುಂಬ ಎಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅಂತ ಅನಿಸುತ್ತೆ. ಅವರು ಬೆಂಗಳೂರಲ್ಲಿ ಏನೋ ಕಾಲೇಜ್ ಇದೆಯಂತೆ, ಆ ಥರ ಎಲ್ಲ ಕೇಳಿದ್ದೆ ನಾನು ಅವ್ರ ಬಗ್ಗೆ. ಅವರು ತುಂಬ ಒಳ್ಳೆಯವರು. ಮತ್ತು ನಮ್ಮೂರಿಗೂ ಬಂದಿದ್ರು ಒಂದ್ಸಲಿ. ಅವ್ರು ಬಂದುಬಿಟ್ಟು ಅಂದರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಬಂದುಬಿಟ್ಟು ಭಾಷಣ ಮಾಡಿದ್ರು. ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಅವ್ರು ಭಾಷಣ ಮಾಡಿದ್ದು. ನಮಗೆ ಈ ಹಣ ಜಾಸ್ತಿ ಸಹಾಯಕವಾಗುತ್ತದೆ ಮತ್ತು ಜಾಸ್ತಿ ಬಡವರ ಮಕ್ಕಳಿಗೆ ಸಹಾಯಕವಾಗುತ್ತದೆ. ಎಷ್ಟೋ ಜನ ಬಡವರ ಮಕ್ಕಳು ಪುಸ್ತಕಗಳನ್ನು ಮತ್ತು ಬ್ಯಾಗುಗಳನ್ನು ತೆಗೆದುಕೊಳ್ಳಲು ಉಪಯೋಗಿಸ್ಕೊತಾರೆ. ಮತ್ತು ನಮಗೆಲ್ಲ ರೀತಿಯಾಗಿ ಇದೇ ಥರ ನಮಗೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಚೆನ್ನಾಗಿ ಇದು ಮಾಡಬೇಕಂತ ನಾವು ಹೇಳ್ತೇವೆ. ಈಗ ನಮ್ಮ ಶಾಲೆಯಲ್ಲಿ ಪ್ರದೀಪ್ ಈಶ್ವರ್ ಪರವಾಗಿ SLC ಮಕ್ಕಳಿಗೆ ಎಲ್ಲರಿಗೂ 1,000 ರೂಗಳನ್ನು ಕೊಡುತ್ತಿದ್ದಾರೆ. ಅದರಲ್ಲಿ ಅವರಿಗೆ ನಾನು ಹೇಳೋದೇನೆಂದರೆ SLC ಮಕ್ಕಳಿಗೆ ಅವರು ಕೊಡೋ 1000ದಿಂದ ಬುಕ್ಸು ಪೆನ್ಸ್ ತಗೊಳ್ಳೋ ಬಗ್ಗೆ ಯೂಸ್ ಆಗುತ್ತೆ. ಅದ್ರ ಪರವಾಗಿ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಚೆನ್ನಾಗಿ ಓದಿ ಒಂದು ಪೊಸಿಷನ್ ಒಂದು ಗೋಲು 625 ರೀಚ್ ಆಗಿ ಅವ್ರಿಗೆ ನಾವು ಗೌರವ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಂದ ಗೌರವ ನೀಡಬೇಕು ಅಂದ್ಕೊತಾ ಇದ್ದೀನಿ. ನಮಗೆ ಪ್ರದೀಪ್ ಈಶ್ವರ್ ಕೊಟ್ಟಿರುವ ₹1000 ತುಂಬ ಯೂಸ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಪ್ರದೀಪ್ ಈಶ್ವರ್ ಅವರು ಗೆದ್ದು ನಮಗೆ ಎಲ್ಲ ಒಳ್ಳೆಯದೆಲ್ಲ ಮಾಡ್ತಾವ್ರೆ. ಆದರೆ ಯಾರು ಪೊಲಿಟಿಷಿಯನ್ಸ್ ಎಲ್ಲ ಗೆದ್ದ ಮೇಲೆ ಯಾರೂ ಹಿಂಗೆ ಮಾಡಿದ್ರೂ ಇಂಥ ಮಾಡೋಕ್ಕಾಗಲ್ಲ. ಎಲ್ಲ ಪ್ರದೀಪ್ ಈಶ್ವರ ಅವರು ಎಲ್ಲ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದು ಮಾಡ್ತಾವ್ರೆ. ನಮ್ಮ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಮಂಡಿಕಲ್ಲು. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರದೀಪ್ ಈಶ್ವರ್ ಅವರು SSLC ವಿದ್ಯಾರ್ಥಿಗಳಿಗೆ ₹1000 ಕೊಟ್ಟವ್ರೆ. ಅದು ತುಂಬ SSLC ಓದೋವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಬಡವ್ರಿಗೆ ಆದರೂ ಓದೋಕ್ಕೆ ಏನೇನು ಬೇಕೋ ಬುಕ್ಸು ಪೆನ್ಸು ಇನ್ನು ಓದೋದಕ್ಕೆ ಏನೇನು ಅವಶ್ಯಕ ಆಗುತ್ತೋ ಅವೆಲ್ಲ ತೊಗೊತಾರೆ. ಇಷ್ಟು ದಿವಸ ನಮ್ಮ ಸ್ಕೂಲಲ್ಲಿ JEE ನೀಟು ಇವೆಲ್ಲ ಹೇಳ್ತಿದ್ರು ಹೆಂಗೆ ಕ್ರಾಸ್ ಮಾಡ್ಬೋದು ಅಂತ. ಆದರೆ ಅದು ಎಲ್ಲಿ ಕೋಚಿಂಗ್ ತಗೋಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಪ್ರದೀಪ್ ಈಶ್ವರ್ ಅವ್ರು ಬಂದು ನೀಟು JEE ಇವೆಲ್ಲ ಕೋಚಿಂಗ್ ಕೊಡ್ತಾರೆ. ಅವರೇ ನಮ್ಗೆ ದಾರಿ ದೀಪಗಳಾಗವ್ರೆ. ₹1000 ಕೊಟ್ಟವ್ರೆ, ಅದಕ್ಕೆ ಥ್ಯಾಂಕ್ಸು. ಅವ್ರ ಆಸೆ ಏನೈತೆ ಅದನ್ನು ನಾವು ತೀರಿಸ್ತೀವಿ. ಹಿಂದಿನ ವರ್ಷ ನಮ್ಮ ಶಾಲೆಯಲ್ಲಿ 625ಕ್ಕೆ 613 ಬಂದಿತ್ತು. ಈ ಸರಿ ನಾವು 613ನ್ನ ಕ್ರಾಸ್ ಮಾಡ್ತೀವಿ. 625ಕ್ಕೆ 625 ತೆಗಿತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.